ನಾನು ಅದಿಷ್ಟು ಬರ್ತೀನಿ ನಾನು ಅಷ್ಟೇ ಅಲ್ಲ. ಬಾಯ್ ಬಾಯ್. ಅಲ್ಲೆಲ್ಲ ಸ್ಯಾರೀಸ್ ಹಾಕಿದ್ದೀನಿ. ಇಲ್ಲೆಲ್ಲ ಕಾಟನ್ ಸ್ಯಾರೀಸ್ ಇದೆಯಲ್ಲ ಅದೆಲ್ಲ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಕ್ ಕಿರಣ್ಸ್ ಚಾನಲ್. ಸೊ ನಾವಿವತ್ತು ಎಲ್ಲಿ ಬಂದಿದ್ದೀವಿ ಅಂದರೆ ಹಾರ್ಸ್ ಇದೆಲ್ಲ ಕೋರ್ಸ್ ಇರುತ್ತಂತೆ, ರೈಡಿಂಗ್ ಎಲ್ಲ ಈ ಥರದ್ದು. ಕಿರಣ್ಗೆ ಇದಂದರೆ ತುಂಬಾ ಕ್ರೇಜ್, ತುಂಬ ವರ್ಷದಿಂದ ಅವ್ರು ಹೇಳ್ತಾಯಿದ್ರು ನಾನು ಈ ಥರ ಹಾರ್ಸ್ ರೈಡಿಂಗ್ ಹೋಗಬೇಕು ಅಂತ. ಸೊ ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ನಾನು ಅದಿಷ್ಟು ಬರ್ತೀನಿ ನಾನು ಅಷ್ಟೇ ಅಲ್ಲ. ಏನಮ್ಮ ಅದು? ಹಾರ್ಸ್. ಅಪ್ಪ ಎಷ್ಟು ಹೈಟ್ ಇದೆ. ಅಲ್ಲಿ ಎಷ್ಟೊಂದು ಹಾರ್ಸ್ ಇತ್ತು. ಒಂದು ಹಾರ್ಸ್ ಮಾತ್ರ ತುಂಬ ಹೈಟ್ ಇತ್ತು. ನೋಡಿನೇ ನಂಗೆ ಟೆನ್ಷನ್ ಆಗೋಗ್ಬಿಡ್ತು, ಅಷ್ಟೊಂದು ಹೈಟ್ ಇತ್ತು. ಇಲ್ಲಿ ಮಲ್ಕೊಂಡಿರೋದು ಅದು ಶೋ ಇತ್ತಂತೆ. ಸೊ ಶೋ ಹೋಗ್ಬಿಟ್ಟು ಬಂದಿರೋದು, ಅದಕ್ಕೆ ಟಯರ್ಡ್ ಆಗಿಬಿಟ್ಟು ಮಲ್ಕೊಂಡಿದೆ ಅಂತ ಹೇಳಿದ್ರು. ಎಷ್ಟೊಂದಿತ್ತು ಹಾರ್ಸ್ ಮಾತ್ರ ಅಲ್ಲೆಲ್ಲ. ಇದೇ ಜಾಗದಲ್ಲಿ ಅವರು ಹೇಳ್ಕೊಡ್ತಾರೆ ಯಾವ ಥರ ಹಾರ್ಸ್ ರೈಡ್ ಮಾಡೋದು ಅಂತ ಎಲ್ಲ. ಕೇಳ್ತಿದ್ಲ ಅಮ್ಮ ಇಲ್ಲಿ ಆಫೀಸ್ ಅಂದ್ಲ. ಆಮೇಲೆ ಆಫೀಸ್ಗೆ ಎಲ್ಲ ಹೋದ್ರಲ್ಲ ಮೊಸರು ತರಕ್ ಹೋದ್ಲು. ಮೊಸರು ನೀ ಕರ್ಕೊಂಡು ಹೋಗ್ತಿಲ್ಲ, ಅದಕ್ಕೆ ಹಂಗೆ ಅನ್ಕೊಂಡಿದ್ದ. ಸೊ ಎಲ್ಲ ಆಚೆ ಹೋಗ್ಬಿಟ್ಟು ಬಂದು ಬರೋಷ್ಟಿಗೆ ಲೇಟ್ ಆಗಿಬಿಟ್ಟಿತ್ತು. ಕಿರಣ್ ಈ ಥರ ಏನಾದರೂ ಮಾಡ್ತೀನಿ ನಾನು ಡಿನ್ನರ್ಗೆ ಅಲ್ಲಿ ಸಿಂಪಲ್ಲಾಗೆ ತಿನ್ಕೊಳ್ಳೋಣ ಅಂತ ಹೇಳಿದ್ರು. ಅದಕ್ಕೆ ಶೇಂಗಾ ಅದು ಇದು ಕಾಳು, ಮೊಳಕೆ ಕಾಳು, ತರಕಾರಿ ಎಲ್ಲ ಹಾಕ್ಬಿಟ್ಟು ತುಂಬಾ ಟೇಸ್ಟಿಯಾಗಿ ಮಾಡಿದರು. ನನಗೆ ಸ್ಕ್ರ್ಯಾಂಬಲ್ಡ್ ಎಗ್ ಮಾಡಿದರು. ಕಾಂಬಿನೇಷನ್ ಚೆನ್ನಾಗಿತ್ತು, ರಸ್ಕ್ ಮತ್ತು ಸ್ಕ್ರ್ಯಾಂಬಲ್ಡ್ ಎಗ್. ಗುಡ್ ಮಾರ್ನಿಂಗ್. ಸೊ ನಿನ್ನೆ ಅಂತೂ ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಆಗಿಲ್ಲ. ಕಿರಣ್ ನೈಟ್ ಒಂಥರ ಸಾಲಡ್ ಮಾಡಿದ್ರು, ಮಸ್ತಾಗಿತ್ತು. ಅದು ತಿನ್ಕೊಂಡ್ವಿ, ಹಂಗೆ ಮೂವಿ ನೋಡ್ಕೊಂಡು ಮಲ್ಕೊಂಡ್ಬಿಟ್ವಿ. ಸೊ ನಾವ್ ಹಂಗೆ ಅನ್ಕೊಂತ ಇದ್ದೆ, ಕಿರಣ್ ಮಸ್ತಾಗಿ ಮಾಡಿದ್ವಿ. ಎದುರುಗಡೆ ಅವ್ರು ನಮ್ಮ ನೇಬರ್ಸ್ ಕೊಟ್ಟೆ, ಚೆನ್ನಾಗಿದೆ ರೆಸಿಪಿ ಶೇರ್ ಮಾಡಿ, ಮಸ್ತಾಗಿದೆ ಅಂತ ಹೇಳಿದ್ರು. ನನಗೂ ಸಖತ್ ಇಷ್ಟ ಆಯ್ತು, ಮಸ್ತ್ ಇತ್ತು. ಸೊ ನಾನ್ ಅನ್ಕೊಂತ ಇದೀನಿ ವೀಕೆಂಡ್ ಟೈಮ್ ಕಿರಣ್ ಹೇಗಿದ್ರು ಬಂದಿರ್ತಾರಲ್ಲ, ಸೊ ಅದಕ್ಕೆ ವೀಕೆಂಡ್ ವಿತ್ ಕಿರಣ್ ಅಂತ ರೆಸಿಪಿ, ಏನಾದ್ರು ಹೆಲ್ದಿ ರೆಸಿಪೀಸ್ ಮತ್ತೆ ಏನಾದ್ರು ಆತರ ಮಾಡೋಣ ಅಂತ ಅನ್ಕೊಂಡಿದೀನಿ. ಏನಂತೀಯ ಕಿರಣ್? ನೀನೇ ತಾನೇ ತೋರ್ಸೋದು. ಓಕೆ. ಸೊ ವೀಕೆಂಡ್ ಟೈಮ್ ಕಿರಣ್ ಯಾವಾಗ ಫ್ರೀ ಇರ್ತಾರ ಅವಾಗ ಅವ್ರ ಜೊತೆ ಒಂದು ರೆಸಿಪಿ ಶೇರ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಇನ್ನೇನು ಅತ್ತೆ ಮಾವ ಕೂಡ ಬರ್ತಾ ಇದಾರೆ, ಇನ್ನೇನು ಆಲ್ಮೋಸ್ಟ್ ರೀಚ್ ಆಗಿದ್ದಾರೆ, ಒಂದು 10-15 ಮಿನಿಟ್ಸ್ ಅಲ್ಲಿ ಬರ್ತಾರೆ. ಸೊ ಅದಕ್ಕೆ ಬೇಗ ಬೇಗ ಅಡುಗೆ ಮಾಡೋಣ ಅಂತ ರಾಜ್ಮಾ ಇಟ್ಟಿದ್ದೀನಿ. ರಾಜ್ಮಾ ಮತ್ತೆ ರೈಸ್ ಮಾಡೋಣ ಅಂತ ಕರಿ ಆಲ್ರೆಡಿ ಶೇರ್ ಮಾಡಿದೀನಿ ರೆಸಿಪಿ, ಅದಕ್ಕೆ ಮತ್ತೆ ಏನು ಶೇರ್ ಮಾಡ್ತಾ ಇಲ್ಲ. ಸೊ ಅವ್ರ ಬರೋಷ್ಟಕ್ಕೆ ಬೇಗ ರಾಜ್ಮಾ ಮಾಡ್ಬಿಡ್ತೀನಿ. ಯಾನಾಗೆ ಕಿಚಡಿ ಮಾಡೋಣ ಅಂತ ಅನ್ಕೊಂಡಿದೀನಿ. ಅದೆಲ್ಲ ಮಾಡಿ ಕಿಚನ್ ಕ್ಲೀನ್ ಮಾಡಿದ್ರೆ ಆಯ್ತು. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ ಅತ್ತೆ ಮಾವ. ಏನಾದ್ರೂ ಫುಲ್ ಖುಷಿ ಆಗ್ಬಿಡ್ತಾಳೆ, ಆಯ್ತು ನನ್ನ ಕೈಗೆ ಸಿಗಲ್ಲ ಇನ್ನ. ತಾತ ಬರ್ತಾ ಇದಾರೆ ಅಂದ್ರೆ ಝೀ ಅಂತ ಇದ್ದಾನೆ. ತಾತ ಅಂದ್ರೆ ಝೀ ಅಂತಾಳೆ, ಅಂದ್ರೆ ಅವ್ರಿಗೆ ಜಾರಮಂಡಿ ನೆನಪಾಗ್ಬಿಡುತ್ತೆ. ಸೊ ಇಲ್ಲೂ ಹತ್ತಲ್ಲಿ ಪಾರ್ಕ್ ಎಲ್ಲ ಇದೆ, ನೋಡೋಣ. ಆದ್ರೆ ಹೋಗ್ಬೋದು, ಇಲ್ಲಿ ವಾಕೇಬಲ್ ಇದೆ ಅನ್ಸುತ್ತಲ್ಲ ಕಿರಣ್? ನಡ್ಕೊಂಡು ಹೋಗ್ಬೋದಾ? ಸ್ವಲ್ಪ ದೂರ ಆಗುತ್ತೆ, ಬಟ್ ಪರವಾಗಿಲ್ಲ, ವಾಕಿಂಗು ಆಗುತ್ತೆ. ಸ್ಟಾಲರ್ ಸೈಕಲ್ ಅಲ್ಲಿ ಕರ್ಕೊಂಡು ಹೋಗ್ಬೋದು, ನೋಡೋಣ. ಆದ್ರೆ ಅವ್ಳು ಪಾರ್ಕ್ ಕರ್ಕೊಂಡು ಹೋಗೋದು ಫುಲ್ ಖುಷಿ ಆಗ್ಬಿಡ್ತಾಳೆ ಇನ್ನೇನು ನೋಡಿದ್ರೆ ತಾತಾಜು. ನಾನು ಬೇಗ ಅಡುಗೆ ಮುಗಿಸ್ಕೊಡ್ತೀನಿ. ಸೊ ಅತ್ತೆ ಮಾವ ಕೂಡ ಬಂದರು. ಅವಳು ಅತ್ತೆ ಮಾವ ನೋಡಿದ ತಕ್ಷಣ ಹೆಂಗೆ ಆಡ್ತಿದ್ದಾಳೆ ನೋಡಿ. ಮಾವ ಬಂದಿದ್ದಾರೆ, ಆದರೂ ಅವಳಿಗೆ ಏನೋ ಬೇಕು ಅಂತ ಕಳಿಸ್ತಾ ಇರೋದು ಮಾವನ. ಎಲ್ಲೋ ಹೋಗ್ತೀಯಾ? ಎಲ್ಲೋ ಬಲೂನ್ ಎಲ್ಲಿದೆ? ಎಷ್ಟು ಬಲೂನ್ ಬೇಕು? ಸ್ಕೂಲ್ ಗೊತ್ತೀಯಾ? ಯಾವಾಗ ಗೊತ್ತೀಯ ಸ್ಕೂಲ್ಗೆ? ಬಲೂನ್ ತಗೊಂಬತ್ತೀಯ? ಆಯ್ತು ಹೋಗಿ. ಏನಿಲ್ಲ ಬಿಟ್ಟು ಹೋಗ್ರಿ. ತಾತ ಒಂದೇ ಹೋಗಿ. ಇಲ್ಲೇ ತಗೊಂಬತ್ತೀನಿ ಹೋಗಿ. ಬಾ ನೀನ್ ಬಾ.
ತಾತ ಹೋಗ್ತಾರೆ. ಅವರೆಲ್ಲ ಅಜ್ಜತ್ರ ಅಯ್ಯೋ ಎಷ್ಟು ಬೆಲೂನ್ ಬೇಕು? ಬಾಯ್ ಹೇಳು, ಬಾಯ್ ತಾತಾನು, ಬೇಗ ಬಾಂದು ತಾತಾನು. ತಾತ ಹೇಳಿದ್ಯಾ? ಎಷ್ಟು ಬೇಕು? ಸೊ ನೋಡಿದ್ರಲ್ಲ ಇಯಾನ ಯಾವ ಥರ ಮಾವಾಗ ಕಳಿಸ್ತದಾಳೆ ಬಲೂನ್ ತೊಗೊಂಬ ಅಂತ. ಸೊ ಮಾವ ಹೋಗ್ಬಿಟ್ಟು ಬಲೂನ್ ತೊಗೊಂಬಂದರು. ಆಮೇಲೆ ಇದು ಸಾನೆಕಲ್ ಇತ್ತಲ್ವ, ಬಾದಾಮ್ ನಾನು ಇದು ಮಾಡ್ತಿದ್ದೆ, ಅದು ಬಿದ್ದು ಹೊಡೆದೋಗ್ಬಿಡ್ತು, ಬೇಜಾರಾಗಿ ಹೋಗ್ಬಿಡ್ತು. ಬಟ್ ಪರವಾಗಿಲ್ಲ, ಸ್ವಲ್ಪನೇ ಹೊಡೆದೋಗಿದ್ದು, ಫುಲ್ ಹೊಡೆದೋಗಿದ್ರೆ ಯೂಸ್ ಆಗ್ತಾನೆ ಇರಲಿಲ್ಲ. ಸೊ ಅದಾದಮೇಲೆ ಇದು ಕಾಳು ನೆನೆಸಿಟ್ಟಿದ್ದೆ, ಹುಳಿ ಕಾಳು 100 ಗ್ರಾಮ್. ಅದು ಆವಾಗವಾಗ ತಿಂದರೆ ಒಳ್ಳೆಯದು ಅಂತ ಕಿರಣ್ಗೂ ತುಂಬಾ ಇಷ್ಟ ಆಗುತ್ತೆ. ಸೊ ಅದಕ್ಕೊಂದು ನೆನೆಸಿಟ್ಟಿದ್ದೆ. ಹಿಂಗಿದ್ರು ಅತ್ತೆ ಮಾವ ಕೂಡ ಬಂದಿದ್ದಾರಲ್ಲ, ಮಾಡಿದ್ರೆ ಆಯಿತು ಅಂತ. ನಿನ್ನೆ ಅದು ಸಾಲೆಡ್ ಮಾಡಿದ್ವಲ್ಲ, ಅದು ಚೆನ್ನಾಗಿತ್ತು. ಕಿರಣ್ಗೆ ಯಾವಾಗಲೂ ಇದೇ ಥರ ಮೊಳಕೆ ಕಾಳು ಅಥವಾ ಸೊಪ್ಪು ಆ ಥರ ಎಲ್ಲ ತಿನ್ನೋಣ ಅಂತ ಹೇಳ್ತಾಯಿದ್ರು. ಸೊ ಅದಕ್ಕೆ ಆವಾಗವಾಗ ನೆನೆಸೋಣ ಅಂತ ಇವಾಗ ಇದನ್ನು ಕೂಡ ನೆನೆಸಿದ್ದೀನಿ. ಕಾಬುಲಿ ಕಾಳು ಮತ್ತು ಹೆಸ್ರು ಕಾಳು ಮತ್ತು ಇದು ಹೆಂಗಿದ್ರು ಇದೆಯಲ್ಲ ಹುರುಳಿಕಾಳು, ಅದೆಲ್ಲ ಮಿಕ್ಸ್ ಮಾಡಿ ಹಾಕಿದ್ದೀನಿ. ಸೊ ಅದು ಸಲಾಡ್ ಮಾಡೋಣ ಅಂತ. ಮಾವಿನ ಹಣ್ಣಂತೂ ತೊಗೊಂಬಂದ ಕಾಯಿ ಇತ್ತು, ಫುಲ್ ಹಣ್ಣಾಗ್ಬಿಟ್ಟಿದೆ, ತಿಂದು ಖಾಲಿ ಮಾಡಬೇಕಿಲ್ಲ ಅಂದರೆ ಹಂಗೆ ಹಾಳಾಗ್ಬಿಡುತ್ತೆ. ಹಾಗೆ ಕಾಯಿ ಕೂಡ ತುಂಬಾ ಇದೆ, ಅದನ್ನು ನಾನು ಪುಡಿ ಆ ಥರ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ತುಂಬ ದಿನ ಬರುತ್ತೆ ಅಂತ ಅಂದ್ಕೊಂಡು ಇಟ್ಟಿದ್ದೀನಿ ಆಚೆ. ಹಾಗೆ ನಾನು ಹಾಲು ಹಾಕ್ಸ್ಕೊತಿದ್ದೀವಿ ಅಂತ ಹೇಳಿದ್ನಲ್ಲ, ನೋಡಿ ಕೆನೆ ತೆಗ್ದು ಎಷ್ಟು ಫುಲ್ ಒಂದು ಬಾಕ್ಸ್ ಆಗಿದೆ. ಸೊ ಹೆಂಗಿದ್ರು ಇವಾಗ ಅತ್ತೆ ಕೂಡ ಬಂದಿದ್ದಾರಲ್ಲ, ಅವ್ರ ಹೆಲ್ಪ್ ತೊಗೊಂಡು ತುಪ್ಪ ಮಾಡಿದ್ರೆ ಏನಾಗ ಆಗಿಬಿಡುತ್ತೆ ಅಂತ ಅದನ್ನು ಎತ್ತಿ ಆಚೆ ಇಟ್ಟಿದ್ದೀನಿ. ಫ್ರೀಝರಲ್ಲಿ ಇಟ್ಟಿದ್ದು ಫುಲ್ ಗಟ್ಟಿಯಾಗಿಬಿಟ್ಟಿತ್ತು. ಸೊ ಆಚೆ ಇಟ್ಟರೆ ಮಾಡ್ಬೋದು ಅಂತ ಇಮಿಡಿಯೇಟಾಗಿ ಚೆನ್ನಾಗಿರುತ್ತೆ ಅಂತ ಇಟ್ಟಿದ್ದೀನಿ ಆಚೆ. ಹಾಗೆ ನಾನು ಅದೇ ವಾರ್ಡ್ರೋಬೆಲ್ಲ ನೀಟಾಗಿ ಎತ್ತಿಟ್ಕೊತಾ ಇದ್ನಲ್ಲ, ಆವಾಗ ನನಗೆ ಇದು ತುಂಬ ಇಷ್ಟ ಆಯಿತು. ಆಲ್ರೆಡಿ ನನ್ನ ಹತ್ರ 2 ಇತ್ತಲ್ವ, ಇದು ಎಷ್ಟು ಸ್ಪೇಷಿಯಸ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಸೊ ಆರ್ಡ್ರ್ ಮಾಡಿದ್ದೆ, ಕನ್ಫ್ಯೂಸ್ ಆಗೋಗ್ಬಿಡ್ತು, ಏನಕ್ಕೆ 4 ಬಂದಿದೆ ಅಂತ ಹಂಗೆ ಕನ್ಫ್ಯೂಸ್ ಆಗಿ ನೋಡ್ತಾ ಇದ್ದೀನಿ. ಸೊ ಒಂದು ಪಾರ್ಸಲ್ ಇವಾಗ ಓಪನ್ ಮಾಡಿದೆ, ಆರ್ಡ್ರ್ ಮಾಡಿದ್ದು. ಆ್ಯಕ್ಚುಲಿ ನಾನು 2 ಮಾಡಿದ್ದೆ, 4 ಬಂದಿದೆ, ಕನ್ಫ್ಯೂಸ್ ಆಗೋಯ್ತು ಏನಕ್ಕೆ 4 ಬಂದಿದೆ ಅಂತ. ನೋಡಿದ್ರೆ ಮಿನಿಮಮ್ ಆರ್ಡರ್ 2 ಅಂತ ಇತ್ತು. ಸೊ 1 ಆರ್ಡರ್ ಮಾಡಿದ್ರೆ 2 ಇರುತ್ತೆ, 2 ಮಾಡಿದ್ದೀನಲ್ಲ 4 ಬಂದಿದೆ. ನಾನು ಕನ್ಫ್ಯೂಸ್ ಆಗಿಬಿಟ್ಟೆ. ಸೊ ಪರವಾಗಿಲ್ಲ, ತುಂಬಾ ಚೆನ್ನಾಗಿದೆ, ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಸೊ ಇಟ್ಕೋತೀನಿ. ಇನ್ನೂ ಎಲ್ಲ ಬ್ಲೌಸ್ ಪೀಸ್ ಏನಿದ್ರೆ ಬ್ಲೌಸ್ ಎಲ್ಲ ಇರುತ್ತಲ್ಲ, ಅದೆಲ್ಲ ಹಾಕಿಟ್ರೆ ಟ್ರಾನ್ಸ್ಪರೆಂಟ್ ಬೇರೆ ಇದೆ, ಕಾಣುತ್ತೆ, ಯಾವ್ದಾದ್ರು ಏನೇನು ಇಟ್ಟಿದ್ದೀವಿ ಅಂತೆಲ್ಲ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿದೆ ಕ್ವಾಲಿಟಿ, ಮತ್ತು ಸೈಜು ಕೂಡ ತುಂಬ ದೊಡ್ಡದಾಗಿದೆ. ಸೊ ಅದಕ್ಕೆ ನಾನು ರಿಟರ್ನ್ ಏನು ಮಾಡೋಕ್ಕೋಗಲ್ಲ. ಆಲ್ರೆಡಿ ನನ್ನ ಹತ್ರ 2 ಇದೆ, ಇವಾಗ ಮತ್ತೆ 4 ಇದೆ. ಸೊ ಎಲ್ಲ ಅದೇ ಅರ್ಧಂಬರ್ಧ ಆಗಿತ್ತು, ಆಲ್ಮೋಸ್ಟ್ ಎಲ್ಲ ಇಟ್ಕೊಂಡಿದ್ದೀನಿ. ಇದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ, ಸ್ವಲ್ಪ ಇನ್ನೂ ಡ್ರೆಸ್ಸಸ್ ಎಲ್ಲ ಇಡೋಕ್ಕಿತ್ತು ಅಂತ. ಬಂದಿದೆ. ಈಯನ್ನ ಮಲ್ಕೊಂಡಿದ್ದಾಳೆ, ಅತ್ತೆ ಮಾವ ಅಲ್ಲೇ ಹಾಲಲ್ಲೇ ಇದ್ದಾರಲ್ಲ, ಅಲ್ಲೇ ಮಲ್ಸ್ಕೊಂಡಿದ್ದಾರೆ. ಅವಳಿಗೆ ಕಿಚಡಿ ಮಾಡಿದೆ, ಜಸ್ಟ್ ಕಿಚಡಿ ಮಾಡಿಬಿಟ್ಟು ಇವಾಗ ರೂಮಿಗೆ ಬಂದೆ, ಏನು ಪಾರ್ಸಲ್ ನೋಡೋಣ ಅಂತ ಓಪನ್ ಮಾಡಿದೆ. ಸೊ ಚೆನ್ನಾಗಿದೆ, ಇನ್ನೇನಿದೆ ಅದೆಲ್ಲ ಸೆಟ್ ಮಾಡಬೇಕು. ಕಿರಣ್ ಕೂಡ ಬೆಳಿಗ್ಗೆ ಆಫೀಸ್ಗೆ ಹೊರಟ್ರು, ಇನ್ನೇನು ಅವ್ರು ರಾತ್ರಿ ಬರ್ತಾರೆ. ಏನಾದರೂ ಫುಲ್ ಟಯರ್ಡಾಗಿ ಮಲ್ಕೊಂಬಿಟ್ಟಿದ್ದಾಳೆ ಆಟ ಆಡಿ. ಇನ್ನೇನು ಅವಳು ಎದ್ದಿದ ತಕ್ಷಣ ಕಿಚಡಿ ತಿನ್ನಿಸ್ಬೇಕು ಅವಳಿಗೆ. ಆಮೇಲೆ ಇದು ನೋಡೋಣ, ಟೈಮ್ ಸಿಕ್ಕಿದ್ರೆ ಇದು ಎತ್ತಿಟ್ಕೋಬೇಕು. ಇವತ್ತು ಆದರೆ ಇವತ್ತು ಎತ್ತಿಟ್ಕೊತೀನಿ. ಮತ್ತು ಇದ್ರದ್ದೇನಾದ್ರು ಲಿಂಕ್ ಬೇಕಿದ್ರೆ ನಾನು ಹಾಕಿರ್ತೀನಿ, ಚೆಕ್ ಮಾಡಿ. ನಾನು ಯಾವುದೇ ತೊಗೊಂಡ್ರು ಎಲ್ಲ ಲಿಂಕ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆನ್ಲೈನ್ ತೊಗೊಂಡಿದ್ರೆ ಹಾಕಿರ್ತೀನಿ, ಏನಾದರೂ ಇಲ್ಲೇ ಪರ್ಚೇಸ್ ಮಾಡಿದರೆ ಅದು ಹಾಕಿರಲ್ಲ ಅಷ್ಟೇ. ಮತ್ತು ಇನ್ನೊಂದು, ನಂದು ಇಯರಿಂಗ್ ಕಳೆದೋಗಿತ್ತು ಅಂತ ಹೇಳಿದ್ನಲ್ಲ, ಇದಕ್ಕೆ ಬಟ್ಟೆ ಇಲ್ಲಿ ಮಡಿಸ್ತಾ ಇದ್ನಲ್ಲ, ಇಲ್ಲಿ ಕ್ಲೀನ್ ಮಾಡಬೇಕಾದ್ರೆ ಫೋಲ್ಡ್ ಮಾಡಬೇಕಾದ್ರೆ ಬಟ್ಟೆಲಿ ಬಿದ್ದಿದೆ, ಅಲ್ಲಿ ಸಿಕ್ತು, ಎತ್ತಿಟ್ಟ ಇನ್ನು ಹಾಕೋಬೇಕು. ಈ ಲೆಫ್ಟ್ ಸೈಡ್ ಯಾವಾಗಲೂ ನನಗೆ ಪೇನ್ ಆಗುತ್ತೆ, ಏನಾದರೂ ರಿಮೂವ್ ಮಾಡಿ ಮತ್ತೆ ಹಾಕ್ತಾ ಇದ್ದರೆ ಇದು ಮಾತ್ರ ತುಂಬ ಪೇನ್ ಆಗುತ್ತೆ. ಅದಕ್ಕೆ ಸ್ವಲ್ಪ ಹಂಗೆ ಬಿಟ್ಬಿಟ್ಟಿದ್ದೀನಿ ಇರಲಿ ಅಂತ. ಫೈನಲಿ ಸಿಕ್ತು ರಿಂಗು. ನೋಡೋಣ, ಇವತ್ತಿಲ್ಲ ನಾಳೆ ಹಾಕೋತೀನಿ. ಸೊ ಮಧ್ಯಾಹ್ನ ಊಟಕ್ಕೆ ಹೆಂಗಿದ್ರು ಬೆಳಗ್ಗೆ ಇಡ್ಲಿ ಮಾಡಿದ್ವಿ, ಇಡ್ಲಿ ಮಾಡಿದ್ರೆ ಇನ್ನೊಂದ್ಸರಿ ಅದೇ ಆಗಿಬಿಡುತ್ತೆ. ಚಟ್ನಿ ಕೂಡ ಇತ್ತು, ದೋಸೆ ಬೇಕಿದ್ರೆ ದೋಸೆನೂ ಹಾಕೋಬೋದು ಅಂದ್ಬಿಟ್ಟು ಮಧ್ಯಾಹ್ನ ಅದೇ ತಿನ್ಕೊಂಡ್ವಿ, ಏನೂ ಮಾಡಿಲ್ಲ. ಸಾಯಂಕಾಲ ಅದಕ್ಕೆ ಇದು ಸಲಾಡ್ ಮಾಡಿಬಿಡೋಣ ಅಂತ ಮೊಳಕೆ ಕಾಳು ಏನೇನು ನೆನೆಸಿದ್ದೆ, ಕಾಬುಲಿ ಕಾಳು, ಹೆಸರು ಕಾಳು ಮತ್ತು ಹುರುಳಿ ಕಾಳು ಕೂಡ ಇತ್ತಲ್ಲ ಅದು, ಮತ್ತು ಶೇಂಗಾ ಕೂಡ ಆ್ಯಡ್ ಮಾಡಿದ್ದೀನಿ. ಅದಿಷ್ಟು ಹಾಕಿ ಒಂದು 2 ವಿಜುವಲ್ಸ್ ಹೊಡ್ಸಿದ್ರೆ ಸಾಕು. ಆ್ಯಕ್ಚುಲಿ ನಾನು 3 ವಿಜುವಲ್ಸ್ ಹೊಡಿಸ್ಬಿಟ್ಟೆ, ಸ್ವಲ್ಪ ಸಾಫ್ಟ್ ಆಯಿತು. ಸಾಫ್ಟ್ ಆಗಿದ್ರು ಪರವಾಗಿಲ್ಲ, ಚೆನ್ನಾಗಿತ್ತು. ಬಟ್ 2 ವಿಜುವಲ್ಸ್ ಹೊಡಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಅದಕ್ಕೆ ನೀರು ಆ್ಯಡ್ ಮಾಡಿ ಸ್ವಲ್ಪ ಉಪ್ಪಾಕಿ ವಿಜಿಲ್ ಹೊಡ್ಸಿದ್ದೀನಿ. ಹಾಗೆ ಈಯನಿಗೆ ಕೂಡ ಮಿಲ್ಕ್ ಕುಡ್ಸೋಣ ಅಂತ ಕಾಯಿಸ್ತಾ ಇದ್ದೀನಿ. ಬಾಯ್ 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 ಹೇಳು. ಮಮ್ಮ ಬೇಡವಾ? ಬಾಯ್. ಅದಾ ಕಿತ್ತಿ ಹೇಳಿಬಾರ್ದು.
ಇವಾಗ ಜಸ್ಟ್ ಅತ್ತೆ ಮಾವ ಹೊರಟ್ರು, ಇಲ್ಲಿ ಟೆಂಪಲ್ ಹೋಗ್ಬಿಟ್ಟು ಬರ್ತೀವಿ ಅಂತ. ಸೊ ನಾನು ಹೋಗಂಗಿರ್ಲಿಲ್ಲ. ಸೊ ಅದಕ್ಕೆ ಹೆಂಗಿದ್ರು ಅವ್ರು ಹೋಗಿದಾರಲ್ಲ, ಅದಕ್ಕೆ ಇದು ಕಾಯಿ ಇತ್ತಲ್ಲ, ಇದು ಪುಡಿ ಮಾಡಿ ಇಟ್ಕೊಂಡ್ಬಿಡೋಣ, ಕೊಬ್ಬರಿ ಕಾಯಿ ತುರಿ ಎಲ್ಲ ಅಂತ. ಅದು ಏನಾದ್ರು ಮಾಡ್ಬೇಕಾದ್ರೆ ಈಸಿಯಾಗಿ ಆಗುತ್ತೆ ಅಂತ ಅದು ಮಾಡೋಣ ಅನ್ಕೊಂಡಿದ್ದೀನಿ. ಹಾಗೆ ಕಾಳುಗಳೆಲ್ಲ ನೆನೆಸಿದ್ದೆ, ಮೊಳಕೆ ಕಾಳ್ದು. ತಿನ್ನಕ್ಕೂ ಆಗುತ್ತೆ. ಸಾಯಂಕಾಲ ಕಿರಣ್ಗೆ ಇಷ್ಟ, ಅವ್ರೆ ಆಫೀಸಿಂದ ಬಂದ ತಕ್ಷಣ ಕೊಡೋಣ ಅಂತ. ಸೊ ನೋಡೋಣ ಅದು ಯಾವ ಥರ ಮಾಡೋದು ಅಂತ ಶೇರ್ ಮಾಡ್ತೀನಿ. ಸೊ ಯಾನ ಅಂದರೂ ನಾನು ಫಸ್ಟ್ ಟೈಮ್ ಅನಿಸುತ್ತೆ ಈ ಥರ. ಹೋಗ್ತಾ ಇದ್ಲು ಈ ಥರ ಪಕ್ಕದ ಮನೆ ಅಲ್ಲಿ ಇಲ್ಲಿ ಹೋಗ್ತಾ ಇದ್ಲು. ಬಟ್ ಈ ಥರ ಹೋಗ್ಬೇಕಾದ್ರೆ ಬಾಯ್ ಅಂದ್ಕೊಂಡು ಕ್ಯೂಟಾಗಿ ಹೋಗ್ತಾ ಇದ್ದಾಳೆ. ಸರಿ ಓಕೆ ಹೋಗ್ತಿದ್ದಾಳಲ್ಲ, ಅದೇ ಖುಷಿ. ಲೈಕ್ ಈ ಥರ ಹೋಗಿ ಟೈಮ್ ಸ್ಪೆಂಡ್ ಮಾಡಿದ್ರೆ ಅವ್ಳಿಗೂ ಒಂದು ಸ್ವಲ್ಪ ಚೇಂಜ್ ಇರುತ್ತೆ ಅಂತ ನನಗೂ ಫುಲ್ ಖುಷಿ ಆಯಿತು. ಅತ್ತೆ ಹೇಳ್ತಾಯಿದ್ರು ರಿಟರ್ನ್ ಬಂದ ತಕ್ಷಣ, ಇನ್ನೇನು ಸ್ವಲ್ಪ ಮುಂದೆ ಹೋಗಿದ ತಕ್ಷಣ ಅವಳು ಮಮ್ಮ ಅನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಅಂತ. ಸೊ ಹಂಗೆ ಒಂದು ಸ್ವಲ್ಪ ನೆನಪಾಗಿದ ತಕ್ಷಣ ಸಡನ್ನಾಗಿ ನೆನೆಸ್ಕೊತಾಳೆ. ಇಲ್ಲಾಂದರೆ ಆಟ ಆಡೋಕ್ಕಿದ್ರೆ ಸಾಕು, ಫುಲ್ ಆಟ ಆಡ್ಕೊಂಡಿರ್ತಾಳೆ. ಅಷ್ಟೊಂದು ಇದು ನೆನಪಾಗಲ್ಲ. ಫೀಡಿಂಗ್ ಟೈಮಲ್ಲಿ ಅಷ್ಟೇ, ಡೇ ಟೈಮಲ್ಲಿ ಆಟ ಜಾಸ್ತಿನೇ ಅವಳಿಗೆ ಇವಾಗ. ಹಾಗೆ ಅಲ್ವಾ ಮಕ್ಕಳು, ಒಂದು ಏಜ್ ಬಂದ್ರೇ ಹಾಗೆ ಅನಿಸುತ್ತೆ. ಇವಾಗಂದ್ರೆ ಫುಲ್ ಅವಳಿಗೆ ಆಟದ ಕಡೆನೇ ಗಮನ. ಸೊ ಹೆಂಗಿದ್ರು ಹೋಗಿದ್ರಲ್ಲ, ಅವ್ರು ಬರೋಷ್ಟಿಗೆ ಬೇಗ ಸ್ಯಾಲೆಡ್ ಮಾಡಿಬಿಡೋಣ, ಅವ್ರು ಬಂದ ತಕ್ಷಣ ತಿಂತಾರೆ ಅಂತ ನಾನು ಮಾಡ್ತಾ ಇರೋದು. ಲೈಕ್ ಹಿಂದೆ ಕಿರಣ್ ಮಾಡಿದ್ರು ಆ ಥರ ಬರಲಿಲ್ಲ ಟೇಸ್ಟ್. ಅವ್ರು ಮಾಡಿದ್ದೇ ಬೇರೆ ಥರ ಆಯಿತು, ನಾನು ಮಾಡಿದ್ದೇ ಬೇರೆ ಥರ ಆಗೋಗ್ಬಿಡ್ತು. ಸೊ ಅದಕ್ಕೆ ಕಿರಣ್ ಮಾಡಿದ್ದು ರೆಸಿಪಿ ಅವ್ರು ಮಾಡೋದಂತೂ ತುಂಬಾ ಡಿಫ್ರೆಂಟಾಗಿರುತ್ತೆ, ಟೇಸ್ಟಿಯಾಗಿ ಕೂಡ ಇರುತ್ತೆ. ಅದಕ್ಕೆ ಅವ್ರಿಗೆ ಹೇಳ್ದೆ ಇವಾಗ ಹೆಂಗಿದ್ರು ಫುಲ್ ಡೇ ಆಫೀಸ್ 5 ಡೇಸ್ ಅಂತೂ ಬ್ಯುಸಿ ಆಗಿಬಿಡ್ತಾರೆ ವೀಕ್ ಡೇಸಲ್ಲಿ. ಸೊ ವರ್ಕ್ ತುಂಬ ಇರುತ್ತೆ. ಆಫೀಸಿಂದ ಬಂದಮೇಲೆ ಕೂಡ ಒಂದೊಂದು ಸರಿ ಕುತ್ಕೊಂಡು ವರ್ಕ್ ಮಾಡ್ತಾ ಇರ್ತಾನೆ. ಸೊ ಅದಕ್ಕೆ ಅಟ್ಲೀಸ್ಟ್ ವೀಕೆಂಡ್ ಟೈಮಲ್ಲಿ ಈ ಥರ ಏನಾದರೂ ಕಿರಣ್ ರೆಸಿಪಿ ಏನಾದರೂ ಶೇರ್ ಮಾಡ್ತಾರಾ ಅಂತ ಮಾತಾಡ್ತಾ ಇದ್ವಿ. ಓಕೆ ನೀನು ಇಷ್ಟು ಚೆನ್ನಾಗಿ ಮಾಡ್ತೀಯ, ರೆಸಿಪಿ ಶೇರ್ ಮಾಡ್ಬೋದಲ್ಲ ಹಂಗೆ ಅಂತ ಹೇಳಿದ್ಕೆ ಓಕೆ ವೀಕೆಂಡ್ ಟೈಮ್ ಅಂದರೆ ಪರವಾಗಿಲ್ಲ, ಫ್ರೀ ಇರ್ತೀನಿ ಮನೇಲೆ, ವೀಡಿಯೋ ಮಾಡ್ಬೋದು ಅಂತ ಅನ್ಸು. ಅವಾಗ ನಂಗೆ ಅನಿಸ್ತು ಓಕೆ ವೀಕೆಂಡ್ ವಿತ್ ಕಿರಣ್ ರೆಸಿಪಿ ಈ ಥರ ಎಲ್ಲ ಮಾಡಿದ್ರೆ ಹೆಂಗಿರುತ್ತೆ ಅಂತ ಅನ್ಕೊತಾ ಇದ್ದೆ. ಸೊ ಓಕೆ ಅಂದಿದ್ದಾರೆ, ಆದಷ್ಟು ಬೇಗ ಅದು ಕೂಡ ಮಾಡ್ತೀವಿ. ಸೊ ಸದ್ಯಕ್ಕೆ ನಾನು ಮಾಡಿರೋದೇ ಡಿಫ್ರೆಂಟ್ ಟೇಸ್ಟಾಗಿ ಬಂದಿತ್ತು, ಬಟ್ ಚೆನ್ನಾಗಿತ್ತು. ಸೊ ಅದಕ್ಕೆ ನಾನು ಟೊಮೆಟೊ, ಈರುಳ್ಳಿ, ಕ್ಯಾರೆಟ್ ಮತ್ತು ಸೌತೆಕಾಯಿ ಇದೆಲ್ಲ ಕಟ್ ಮಾಡಿ ಹಾಕಿದ್ದೀನಿ ಚಿಕ್ಕದಾಗಿ. ಕ್ಯಾರೆಟ್ನ ತುರಿದಿದ್ದೀನಿ. ಅದಕ್ಕೆ ಸ್ವಲ್ಪ ಇದು ಬೂಂದಿ ಇತ್ತು ಅದು ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಖಾರದ ಪುಡಿ, ಉಪ್ಪು, ಸ್ವಲ್ಪ ಗರಂ ಮಸಾಲ ಮತ್ತು ಚಾಟ್ ಮಸಾಲ ಸ್ವಲ್ಪ ಹಾಕಿದ್ದೀನಿ. ಆಮೇಲೆ ಮತ್ತು ಆಮ್ಚೂರ್ ಪೌಡರ್ ಬರುತ್ತಲ್ಲ ಅದು ಕೂಡ ಆ್ಯಡ್ ಮಾಡಿದ್ದೀನಿ. ಅದು ಹಾಕಿದ್ರೆ ಸ್ವಲ್ಪ ಹುಳಿ ಚೆನ್ನಾಗಿರುತ್ತೆ ಅಂತ. ಅದಾದಮೇಲೆ ಒಂದು ಸ್ವಲ್ಪ ಆಯಿಲ್ ಹಾಕಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಮಸ್ತಾಗಿರುತ್ತೆ ತಿನ್ನೋದಕ್ಕೆ ಸಾಯಂಕಾಲ ಟೈಮ್. ಇಲ್ಲಾಂದರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೂ ತಿನ್ಬೋದು, ಡಿನ್ನರ್ಗೂ ತಿನ್ಬೋದು. ಚೆನ್ನಾಗಿತ್ತು. ಅದೇ ಹೇಳ್ತಾ ಇದ್ದಾನ ವೀಕೆಂಡ್ ಟೈಮ್ ಮಾಡೋಣ ಅಂತ. ಕಿರಣ್ಗೆ ಓಕೆ ಅಂತ ಹೇಳಿದ್ದಾರೆ. ನೋಡೋಣ, ಅವ್ರು ಮಾಡಿದ್ದು ಬೇರೆ ಥರ ಇತ್ತು ಟೇಸ್ಟ್. ಸೊ ಅದನ್ನು ಅವ್ರ ಕಡೆಯಿಂದ ಶೇರ್ ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ. ಇನ್ನೂ ಅವರು ಬೇಕಿಂಗ್ ಐಟಮ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ನನಗೆ ಬೇಕಿಂಗ್ ಮಾಡೋಕ್ಕೆ ಬರಲ್ಲ. ಒಂದ್ಸರಿ ಟ್ರೈ ಮಾಡಿದ್ದೆ, ಹೆಂಗಾಗಿತ್ತು, ಮನೆ ಫುಲ್ ಹೊಗೆ ಆಗಿಬಿಟ್ಟಿತ್ತು. ಬಟ್ ಗಮ್ಮ ಅಂತಾಯಿತು, ಹೊಗೆ ಆಗಿಬಿಟ್ಟಿತ್ತು. ನಮ್ಮ ಮನೆ ಎದುರುಗಡೆ ಅವ್ರು ಬಂದು ವಾವ್ ಏನು ಮಸ್ತಾಗಿ ಗಮ್ಮ ಅಂತ ಇದೆ ಅಲ್ಲ, ಏನಾದರೂ ಮಾಡಿದ್ಯಾ ಕೇಕ್ ಅಂತೆಲ್ಲ ಕೇಳ್ತಾಯಿದ್ರು. ಸ್ಮೆಲ್ ಏನೋ ಚೆನ್ನಾಗಿ ಬರ್ತಾಯಿತ್ತು, ಬಟ್ ಎಲ್ಲ ಒಂಥರ ಹೊಗೆ ಎಲ್ಲ ಬಂದು ಸೀದೋಗಿರೋ ಥರ ಆಗಿತ್ತು. ಸೊ ಆ ಥರ ನನಗೆ ಸ್ವಲ್ಪನೂ ಅದರದ್ದು ನಾಲೆಜೇ ಇಲ್ಲ, ಯಾವ ಥರ ಬೇಕಿಂಗ್ ಮಾಡೋದು ಅಂತ. ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಕಲಿತ್ರೆ ಮಾಡ್ಬೋದು, ಬಟ್ ನಂಗೆ ಅಷ್ಟೊಂದು ಅದ್ರದ್ದು ಕಡೆ ಇಂಟ್ರೆಸ್ಟ್ ಇಲ್ಲ. ಈ ಥರ ಖಾರದ ಐಟಮ್ ಈ ಥರ ಏನಾದರೂ ಅಡುಗೆದು ಕುಕಿಂಗ್ ಮಾಡೋಕ್ಕಂದರೆ ಇಷ್ಟ ಆಗುತ್ತೆ. ಸೊ ಬೇಕಿಂಗ್ ಐಟಮ್ಸ್ ಎಲ್ಲ ಕಿರಣ್ಗೆ ಬರೋದು. ನೋಡೋಣ, ಅವ್ರ ಕಡೆಯಿಂದ ಆದಷ್ಟು ರೆಸಿಪೀಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೂ ಕೂಡ. ಹೆಂಗಿದ್ರು ಅತ್ತೆ ಮಾವ ಎಲ್ಲ ಹೋಗಿದ್ರಲ್ಲ, ಕಿರಣ್ ಕೂಡ ಆಫೀಸ್ಗೆ ಹೋಗಿದ್ರು, ಒಬ್ಬಳೇ ಇದ್ದೆ. ಹೆಂಗಿದ್ರು ಸ್ಯಾಲಡ್ ಮಾಡಿದ್ನಲ್ವ, ಸರಿ ಅಂದ್ಬಿಟ್ಟು ಬಾಲ್ಕನಿಯಲ್ಲೇ ಕುತ್ಕೊಂಡು ತಿಂತಾ ಇದ್ದೀನಿ. ಅಮ್ಮ ಸಿರಿ ಕೂಡ ವೀಡಿಯೋ ಕಾಲ್ ಮಾಡಿದರು. ಅವ್ರ ಜೊತೆ ಕುತ್ಕೊಂಡು ತಿನ್ಕೊಂಡು ಹಂಗೆ ಬಾಲ್ಕನಿಲೇ ಇದ್ದೆ. ಎಷ್ಟು ಸೈಲೆಂಟಾಗಿತ್ತು ಅಂದರೆ ಮನೆ, ಯಾನ ತುಂಬಾ ಮಿಸ್ ಮಾಡೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಆ ಸೈಲೆನ್ಸ್ ಅಂತೂ ನನಗೆ ತುಂಬಾ ಮಿಸ್ ಮಾಡಿದೆ. ಇವಾಗ ಜಸ್ಟ್ ಕಾಲ್ದು ಮಾಡಿದ್ದೆ, ಮಸ್ತಾಗಿ ಬಂದಿತ್ತು. ಸ್ಯಾಲಡ್ ಮಾತ್ರ ತಿನ್ಕೊಂಡೆ. ಹಂಗೆ ಅಮ್ಮ ಸಿರಿ ಹತ್ರ ಸ್ವಲ್ಪ ವೀಡಿಯೋ ಕಾಲಲ್ಲಿ ಮಾತಾಡಿದೆ. ಎಷ್ಟೊತ್ತಾಯಿತು, ಏನಂದರೆ 1.5 ಗಂಟೆ ಆಯಿತು ಹೋಗಿ.
ಮನೆ ಒಂಥರ ಸೈಲೆಂಟ್ ಇದೆ, ಯಾಕೋ ತುಂಬ ಮಿಸ್ ಮಾಡ್ತಾ ಇದ್ದೀನಿ. ಇಲ್ಲ ಆಚೆ ಪಕ್ಕದ ಮನೆ ನೇಬರ್ ಹಂಗೆಲ್ಲ ಹೋಗ್ತಾ ಇದ್ಲು, ಅಷ್ಟೇನು ಅನಿಸ್ತಾ ಇರಲಿಲ್ಲ, ಸೌಂಡ್ ಎಲ್ಲ ಕೇಳಿಸ್ತಾ ಇತ್ತಲ್ಲ ಇಲ್ಲಿದ್ದಾನೆ. ಬಟ್ ಮನೆ ಫುಲ್ ಸೈಲೆಂಟ್ ಇದೆ. ಅವಳು ಗೆಜ್ಜೆ ಸೌಂಡು, ಅವಳು ಗಲಾಟೆ, ಅವಳು ನಾಟಿನೆಸ್ ಏನೋ ಗೊತ್ತಿಲ್ಲ, ಸಡನ್ನಾಗಿ ಮಿಸ್ ಆಯಿತು. ಕಾಯ್ತಾ ಇದ್ದೀನಿ ಯಾವಾಗ ಬರ್ತಾರೆ ಅಂತ. ಸೊ ಅಷ್ಟೇ, ಹೆಂಗೆ ಆರಾಮಾಗಿ ಹೋಗಿದ್ದಾಳೆ ನೋಡಿ. ಅಜ್ಜಿ, ತಾತ, ಚಿಕ್ಕಿ, ಅಮ್ಮ, ಮಂಜು, ಇಷ್ಟು ಜನ ಅವ್ರು ಗೊತ್ತಿರೋರು ಇಷ್ಟು ಜನ ಬಂದುಬಿಟ್ರೆ ಅಂತೂ ಅವಳು ನನ್ನ ಕಡೆನೇ ಬರಲ್ಲ. ಅಷ್ಟು ಫುಲ್ ಖುಷಿಯಾಗ್ಬಿಟ್ಟು ಆಟ ಆಡ್ಕೊಂಡು ಇದ್ಬಿಡ್ತಾಳೆ. ಫೀಡಿಂಗ್ ಏನಾದರೂ ನೆನಪಾದರೆ ಅವಾಗ ಬರ್ತಾಳೆ ಅಮ್ಮ ಮಮ್ಮ ಅಂತ. ಆ ಟೈಮಲ್ಲಿ ಅಷ್ಟೇ ನಾನು ನೆನಪಾಗೋದು, ಇಲ್ಲಾಂದರೆ ಫುಲ್ ಆಟ. ಇವತ್ತು ಮಧ್ಯಾಹ್ನ ಏನು ಮಾಡಿದೆ, ಕರೆಕ್ಟಾಗಿ ತಿಂತಾನೆ ಇರಲಿಲ್ಲ ಆಯಿತಾ. ನಿನ್ನೆ ಮಧ್ಯಾಹ್ನದಿಂದ ಕರೆಕ್ಟಾಗಿ ತಿಂದಿಲ್ಲ ಅವಳು, ಬೆಳಿಗ್ಗೆನೂ ಅಷ್ಟು ತಿಂದಿಲ್ಲ, ಇಷ್ಟಿಷ್ಟು ತಿಂತಾಯಿದ್ಲು. ನಂಗೆ ತಲೆ ಕೆಡ್ತಾಯಿತ್ತು ಏನು ಮಾಡೋದು ಅಂದ್ಬಿಟ್ಟು. ಅವ್ಳು ಆಟದ ಕಡೆ ಜಾಸ್ತಿ ಇದಾಗ್ಬಿಡ್ತಾಳಲ್ವ. ಸೊ ಅದಕ್ಕೆ ನಾವೊಬ್ಬೇ ಇದ್ರೆ ಬಾಲ್ಕನಿ ಅಲ್ಲಿ ಇಲ್ಲಿ ಕರ್ಕೊಂಡೋಗಿ ತಿನ್ನಿಸ್ಬಿಡ್ತೀನಿ. ಇವತ್ತು ನನಗೆ ಹೆಂಗಾದ್ರೂ ಮಾಡಿ ತಿನ್ನಿಸ್ಬೇಕು ಕರೆಕ್ಟಾಗಿ, ಅಟ್ಲೀಸ್ಟ್ ಒನ್ ಟೈಮ್ ಆದರೂ ಪ್ರಾಪರಾಗಿ ತಿಂದರೆ ನನಗೂ ಸಮಾಧಾನ ಅಲ್ಲ ಅಂದ್ಬಿಟ್ಟು ಕಿಚಡಿ ಮಾಡಿದೆ, ಎಲ್ಲ ಪಾಲಕು ಮತ್ತು ಬೆಳ್ಳುಳ್ಳಿ ಅದೆಲ್ಲ ಹಾಕಿ ಅಂತ. ಅವಳು ಸ್ವಲ್ಪ ಇನ್ನೂ ನಗಡಿ ಇದ್ದಂಗೆ ಇದೆಲ್ಲ ಅಂತ. ಸೊ ಚೆನ್ನಾಗಿ ಬಂದಿತ್ತು ಕಿಚಡಿ ಮಾಡಿದ್ದೆ. ಮಾಡಿಬಿಟ್ಟು ಫುಲ್ ಲಿಫ್ಟಿಂದ ಫುಲ್ ಕೆಳಗಡೆ ಕರ್ಕೊಂಡು ಹೋಗಿ ಗೇಟ್ ಹತ್ರ ಫುಲ್ ಅಲ್ಲಿ ಹೋದರೆ ಅಲ್ಲಿ ನಾಯಿ, ಪಿಜನ್ಸು ಎಷ್ಟೊಂದು ಎಲ್ಲ ಇರುತ್ತಲ್ಲ. ಸೊ ಅದು ನೋಡ್ಕೊಂಡು ಅಲ್ಲೇ ಕುತ್ಕೊಂಡಿದ್ಲು, ಹಂಗೆ ತಿನ್ನಿಸ್ಕೊಂಡು ಮೆತ್ತಗೆ ಫುಲ್ ಖಾಲಿ ಮಾಡಿಸ್ಕೊಂಡು ಕರ್ಕೊಂಬಂದೆ. ಇವಾಗ ಸಮಾಧಾನ. ಸೊ ಹೋಗ್ಬೇಕಾದ್ರೂ ಕೂಡ ಹಾಲು ಅವಳಿಗೆ ಕಾಯಿಸಿದ್ದೆ, ಮತ್ತು ಹೋಗಿ ಎಷ್ಟೊತ್ತಾಗುತ್ತೇನೋ ಬರೋಕ್ಕೆ ಅಂದ್ಬಿಟ್ಟು ಹಾಲು ಕೂಡ ಕುಡಿಸಿ ಕಳಿಸಿದ್ದೀನಿ. ಅತ್ತೆ ಫೋನ್ ಇಲ್ಲೇ ಬಿಟ್ಟೋಗಿದ್ದಾರೆ, ಹಿಂಗಾಗ್ತಿದೆ. ಸೊ ಹಾಲು ಕೂಡ ಕುಡಿಸಿ ಕಳಿಸಿದ್ದೀನಿ ಅಂದರೆ ಸೊ ಸಮಾಧಾನ. ಓಕೆ, ಹೊಟ್ಟೆ ಫುಲ್ ಆಗಿದೆ, ಆರಾಮ ಆಟ ಆಡ್ಕೊಂಡಿರ್ತಾಳೆ. ಇವತ್ತಂತೂ ಫುಲ್ ಟಯರ್ಡ್ ಆಗಿರ್ತಾಳೆ, ಬೇಗ ಮಲ್ಕೋತಾಳೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಸಾಲಡ್ ಮಾಡಿದ್ದೀನಿ ಸದ್ಯಕ್ಕೆ. ನೈಟಿಗೆ ಏನು ಮಾಡೋದು ಗೊತ್ತಿಲ್ಲ, ಡಿನ್ನರ್ ಇನ್ನೂ ನೋಡಬೇಕು. ಅದೇ ತಿಂದಮೇಲೆ ನನಗೆ ಫುಲ್ ಆಗ್ಬಿಡುತ್ತೆ ಹೊಟ್ಟೆ, ಅಷ್ಟು ಹೆವಿ ಇರುತ್ತದು, ಮೊಳಕೆ ಕಾಳು ಅದು ಎಲ್ಲ ಮಿಕ್ಸ್ ಆಗಿ. ಸೊ ನೋಡೋಣ, ಅದ್ರ ಜೊತೆ ಏನಾದರೂ ಡಿನ್ನರ್ ಮಾಡಬೇಕು ಅಂದರೆ ಮಾಡಬೇಕು. ಈಗನಾಗಂತೂ ಏನಾದರೂ ಮಾಡಲೇಬೇಕು, ಏನು ಮಾಡೋದು ನೋಡಬೇಕು. ಸೊ ಇದು ವಾರ್ಡ್ರೋಬ್ ಎಲ್ಲ ಇಟ್ಕೊಂಡೆ, ಒಂದು ಲೆವೆಲ್ಗೆ ಇಟ್ಕೊಂಡಿದ್ದೀನಿ. ಫುಲ್ ಇಡೋಕ್ಕಂತೂ ಆಗಿಲ್ಲ, ಬಟ್ ಪರವಾಗಿಲ್ಲ. ಇಲ್ಲೆಲ್ಲ ಅದೇ ರೇರ್ ಯೂಸ್ ಮಾಡೋದು ಸ್ಕರ್ಟ್ಸು, ಲಾಂಗ್ ಸ್ಕರ್ಟ್ಸು ಅದೆಲ್ಲ ಇಟ್ಕೊಂಡಿದ್ದೀನಿ. ಇಲ್ಲಿ ಜೀನ್ಸು ಆ ಥರ ಎಲ್ಲ ಸ್ಕರ್ಟ್. ಇಲ್ಲಿ ಬಾಟಮ್ ವೇರ್, ಎಲ್ಲರೂ ಟಾಪ್ ವೇರ್ಸ್ ಡೈಲಿ ಯೂಸ್ಗೆ. ಹಂಗೆ ಇಲ್ಲಿ ಆಚೆ ಹೋಗ್ಬೇಕಾದ್ರೆ ಹಾಕೊಂಡು ಹೋಗೋಕ್ಕೆ ಆ ಥರ ಟಾಪ್ಸ್ ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಸೊ ಅಲ್ಲಿ ಎಲ್ಲ ಹ್ಯಾಂಡ್ ಬ್ಯಾಗ್ಸ್ ಇಟ್ಕೊಂಡಿದ್ದೀನಿ, ಪರ್ಸುಗಳೆಲ್ಲ ಅದರಲ್ಲಿ. ಸೊ ಇಲ್ಲಿ ಸ್ವಿಮ್ ಸೂಟು ಅದು ಇದು ಆಚೆ ಹೋದಾಗ ಹಾಕೋಕ್ಕೆ ಆ ಥರ ಎಲ್ಲ ಇಟ್ಕೊಂಡಿದ್ದೀನಿ. ಇನ್ನೂ ಇದು ಆರ್ಗನೈಸ್ ಮಾಡಿಲ್ಲ, ಇದೊಂದು ನೋಡ್ಬೇಕು ಯಾವಾಗ ಮಾಡೋದು ಅಂತ. ಈ ಕಡೆ ಸೈಡ್ ಬಂದರೆ ಇದು ಅಷ್ಟೇ ಅರ್ಧಂಬರ್ಧ ಆಯಿತು. ಏನೋ ಅತ್ತೆ ಮಾವ ಬಂದಿದ್ದಾರಲ್ಲ, ಸೊ ಆ ಗ್ಯಾಪಲ್ಲಿ ಅವಳು ಆಟ ಆಡ್ತಾ ಇಲ್ಲ ಅಂತ ಮಾಡ್ಕೊಂಬಿಟ್ಟೆ. ಅಲ್ಲೆಲ್ಲ ಸ್ಯಾರೀಸ್ ಹಾಕಿದ್ದೀನಿ. ಇಲ್ಲೆಲ್ಲ ಕಾಟನ್ ಸ್ಯಾರೀಸ್ ಇದೆಯಲ್ಲ ಅದೆಲ್ಲ ಇಟ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಕಾಟನ್ ಸ್ಯಾರೀಸ್ ಇದೆ, ಅದು ವಾಶ್ ಮಾಡಿ ಆಮೇಲೆ ಇಲ್ಲಿ ಇಡಬೇಕು. ಇಲ್ಲೆಲ್ಲ ಚೂಡಿದಾರ್ ಸೆಟ್ ಸಲ್ವಾರ್ ಇಟ್ಕೊಂಡಿದ್ದೀನಿ. ಇಲ್ಲೆಲ್ಲ ಗೌನ್, ಅದೇ ಚೂಡಿದಾರನೇ ಅನಾರ್ಕಲಿ ಟೈಪ್ ಬರುತ್ತಲ್ಲ, ಒನ್ ಪೀಸ್ ಡ್ರೆಸ್ಸಸ್ ಆ ಥರ ಎಲ್ಲ. ಇದರಲ್ಲಿ ದುಪ್ಪಟ್ಟಾಸು ಮತ್ತು ಪೆಟಿಕೋಟ್ಸು, ಇದು ಶಾಲ್ಸ್ ಅದೆಲ್ಲ ಈ ಥರ ಇಟ್ಕೊಂಡಿದ್ದೀನಿ. ಇಲ್ಲಿ ಬಂದರೆ ಫುಲ್ ಕುರ್ತೀಸ್, ಟಾಪ್ಸು, ಇದರಲ್ಲೆಲ್ಲ ಲೆಗಿಂಗ್ಸ್ ಅಂತ ಹೇಳಿದ್ನಲ್ಲ, ಎಲ್ಲ ಲೆಗಿನ್ಸ್ ಇಟ್ಕೊಂಡಿದ್ದೀನಿ. ಇಲ್ಲಿ ರ್ಯಾಂಡಮ್ ಹಂಗೆ ಇಟ್ಕೊಂಡಿದ್ದೀನಿ ಸ್ಟಫ್ಸ್ ಏನೇನು, ಅಲ್ಲಿ ಸ್ವಲ್ಪ ಇಡಬೇಕು. ಆಮೇಲೆ ಇದರಲ್ಲೆಲ್ಲ ಬ್ಲೌಸ್ಗಳು ಇಟ್ಕೊಂಡಿದ್ದೀನಿ. ಎಷ್ಟೊಂದು ಹಳೆ ಬ್ಲೌಸ್ ಎಲ್ಲ ಇದಾವೆ ಇದರಲ್ಲಿ. ಸೊ ಇದರಲ್ಲಿ ಬ್ಲೌಸ್ ಪೀಸಸ್, ಬ್ಲೌಸ್ ಅದೆಲ್ಲ ಇದೆ. ಇದೆಲ್ಲ ಜ್ಯುವೆಲ್ರೀಸ್ ಎಲ್ಲ ಹಂಗೆ ಇಟ್ಕೊಂಡಿದ್ದೀನಿ. ಇದೊಂದು ಸ್ವಲ್ಪ ಇನ್ನೂ ನೋಡ್ಬೇಕು ಏನು ಮಾಡೋದು ಅಂತ. ಇದರಲ್ಲಿ ಫುಲ್ ಬಳೆನೇ ಇರೋದು. ಬ್ಯಾಂಗಲ್ಸ್ ಇದೆ, ಇಲ್ಲಿ ಡಾಬ್ ಜ್ಯುವೆಲ್ರೀಸ್ ಅದು ಎಲ್ಲ ಇದೆ. ಸೊ ಈ ಥರ ಇದನ್ನು ಇಟ್ಕೊಂಡಿದ್ದೀನಿ. ಪಪ್ಪ ಎಲ್ಲೋಗ್ಯಾರ? ಸೊ ಅತ್ತೆ ಮಾವ ಕೂಡ ಬಂದರು, ದೇವಸ್ಥಾನಕ್ಕೆ ಹೋಗಿದ್ರು. ಅಲ್ಲಿದ್ದ ಹತ್ರ 1.5 hour ಮೇಲೇ ಆಯಿತು ಹೋಗಿದ್ರು. ಸೊ ಅವ್ರು ಬರೋಷ್ಗೆ ಇದು ಕಾಯಿ ಕೂಡ ಎಲ್ಲ ಮಿಕ್ಸಿಗೆ ಹಾಕಿ ಇಟ್ಬಿಟ್ಟೆ. ಹಾಗೆ ಅದು ಸಾಲಡ್ ಕೂಡ ಮಾಡಿದ್ದೆ, ಅವ್ರಿಗೂ ಕೊಟ್ಟೆ. ಎಂಥ ಕೆಲಸ ಆಗೋಗ್ಬಿಟ್ಟಿದೆ ಅಂದರೆ, ಮಸಾಲ ಡಬ್ಬಿದು ಕರೆಕ್ಟಾಗಿ ಕ್ಲೋಸ್ ಆಗಿರಲಿಲ್ಲ. ತಲೆ ಕೆಟ್ಟೋಗ್ಬಿಡ್ತು. ಅದನ್ನು ತೆಗ್ದಿದ ತಕ್ಷಣ ಉಲ್ಟಾನೇ ಬಿದ್ದುಬಿಡ್ತು. ಅದು ಬಿದ್ದ ತಕ್ಷಣ ಎಲ್ಲ ಕಡೆ ಹರಡ್ಬಿಡ್ತು. ಎಷ್ಟು ಮೆಸ್ ಆಗಿಬಿಡ್ತು ಅಂದರೆ ಕೌಂಟರ್ ಟಾಪ್ ಫುಲ್, ಮತ್ತು
ಕೆಳಗಡೆ ಎಲ್ಲ ಕಡೆ ಗಲೀಜಾಗ್ಬಿಟ್ಟಿತ್ತು. ಸೊ ಅದಕ್ಕೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಈ ಸ್ಟವ್ ಕೆಳಗಡೆ ಕೂಡ ತುಂಬಾ ಆಗಿಬಿಟ್ಟಿತ್ತು. ಏನು ಮಾಡೋಕ್ಕಾಗಲ್ಲ, ಇನ್ನೂ ಅಡುಗೆ ಕೂಡ ಮಾಡಿರಲಿಲ್ಲ, ಜಸ್ಟ್ ಸ್ಯಾಲಡ್ ಅಷ್ಟೇ ಮಾಡಿದ್ದೆ. ಅಡುಗೆ ಮಾಡೋಣ ಅಂತ ಅನ್ಕೋತಾ ಇದ್ದೆ ಏನು ಮಾಡೋದು ಅಂತ. ಸೊ ಕಿರಣ್ ಕೂಡ ಕಾಲ್ ಪಿಕ್ ಮಾಡ್ತಾ ಇರಲಿಲ್ವಾ, ಸರಿ ಏನು ಮಾಡೋದು ಅಂತ ಅಂದ್ಕೊಂಡೆ ಈ ಕೆಲಸ ಹತ್ಬಿಡ್ತು. ಸರಿ ಅಂತ ಹಂಗೆ ಈ ಕೆಲಸನೂ ಎಲ್ಲ ಮುಗಿಸ್ಕೊಂಡೆ, ಫುಲ್ ಕ್ಲೀನ್ ಎಲ್ಲ ಮಾಡಿ ಆಮೇಲೆ ಏನಾದರೂ ಅಡುಗೆ ಮಾಡೋಣ ಅಂತ ಅಂದ್ಕೊಂಡೆ. ಸಿಂಪಲಾಗಿ ಬೇಗ ಆಗೋವಂಥದ್ದೇ ಮಾಡಿಬಿಟ್ರೆ ಆಯಿತು ಅಂದ್ಬಿಟ್ಟು ಚಿತ್ರಾನ್ನ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ಸೊ ಇದಾಗಿ ಹೆಂಗಿದ್ರು ಡಬ್ಬಿ ಎಲ್ಲ ಬಿದ್ದೋಗ್ಬಿಡ್ತಲ್ಲ ಅನ್ಕೊತಾ ಇದ್ದೆ, ಇದೆಲ್ಲ ಟ್ರೇ ಎಲ್ಲ ಕ್ಲೀನ್ ಮಾಡಬೇಕು ಮತ್ತು ಮಸಾಲ ಡಬ್ಬಿನೂ ಕ್ಲೀನ್ ಮಾಡಬೇಕು ಅಂತ ಎಲ್ಲ. ಇದು ಎಷ್ಟು ಕ್ಲೀನ್ ಮಾಡಿದ್ರು ಆಯಿಲ್ ಹೆಂಗಿದ್ರು ಹಂಗೂ ಬಂದು ಬಿದ್ದೋಗ್ಬಿಡುತ್ತೆ. ಸೊ ಅನ್ಕೋತಾ ಇದ್ದೆ, ಹೆಂಗಿದ್ರು ಇದೆಲ್ಲ ಮೆಸ್ ಆಗಿಬಿಟ್ಟಿತ್ತಲ್ಲ, ಸರಿ ಅಂದ್ಬಿಟ್ಟು ಎಲ್ಲ ತಡ್ಕೊಂಡಂಗೆ ಆಯಿತು, ಎಲ್ಲ ಕ್ಲೀನು ಕೂಡ ಆಯಿತು ಒಂದು ಲೆವೆಲ್ಗೆ. ಓಕೆ, ಎಷ್ಟು ಕೆಲಸ ಆಗ್ಬಿಡ್ತು ಅಂದರೆ ಅಪ್ಪ, ಸರಿ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಇಡ್ತಾಯಿದ್ದೀನಿ. ಸೊ ಅಷ್ಟೊತ್ತಿಗೆ ಕಿರಣ್ ಬಂದ್ಬಿಟ್ಟು ಶಾಕ್ ಆಗಿಬಿಟ್ರು ಏನಿದು ಅಂತ ಎಲ್ಲ. ಸೊ ಆಮೇಲೆ ಒಗ್ಗರಣೆಗೆ ಅದೇ ಎಲ್ಲ ಮಿಕ್ಸ್ ಆಗಿಬಿಟ್ಟಿತ್ತಲ್ಲ, ಅದನ್ನೇ ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಟು ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಮಸ್ತಾಗಿರುತ್ತೆ, ಸಿಂಪಲ್ ಆಗಿದ್ರು ಈ ಚಿತ್ರಾನ್ನ. ಸೊ ಅಷ್ಟೇ, ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಲೈಕ್ ಮಾಡಿದ್ರೆ ನನಗೆ ಇನ್ನೂ ವೀಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಸೊ ಅಷ್ಟೇ, ಮತ್ತು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.